ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ, ಗ್ರಾಮದ ಎಲ್ಲಾ ಮುಖಂಡಗಳಿಗೆ, ಗ್ರಾಮದ ಎಲ್ಲಾ ಸಮುದಾಯಗಳ ಮುಖಂಡಗಳಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ. ಆತ್ಮೀಯ ಬಂಧುಗಳೇ, ಏನು ಈ ದಿನ ಈ ಗ್ರಾಮಕ್ಕೆ ಬಂದು ನೋಡಿದ್ರೆ ನನಗೆ ತುಂಬಾ ಸಂತೋಷ ಆಯಿತು. ಈ ಗ್ರಾಮ ಇಡೀ ಜಿಲ್ಲೆಗೆ, ರಾಜ್ಯಕ್ಕೆ ಮಾದರಿ ಆಗಂತ ಸನ್ನಿವೇಶ ಇಲ್ಲಿ ಕಾಣ್ತಾ ಇದೆ. ಏನು ಇವತ್ತು ಕೆಲವು ಸಂದರ್ಭಗಳಲ್ಲಿ ಅಂಬೇಡ್ಕರ್ ಪುತ್ಥಳಿ ಅಥವಾ ಭಾವಚಿತ್ರ ಬರೆಸಂಥ ಸಂದರ್ಭಗಳಲ್ಲಿ ಗ್ರಾಮಗಳಲ್ಲಿ ಕೆಲವೊಂದು ರೀತಿಯ ಉದ್ವಿಗ್ನ ಪರಿಸ್ಥಿತಿಗಳು ನಿರ್ಮಾಣ ಆಗ್ತದೆ. ಆ ರೀತಿ ಯಾವುದೇ ಕಾರಣಗಳಿಲ್ಲದಾನೆ ಗ್ರಾಮದ ಎಲ್ಲ ಸಮುದಾಯದವರು ಒಗ್ಗೂಡಿ ಈ ಸಮುದಾಯದ ಎಲ್ಲ ಮಹಾನುಭಾವರ ಭಾವಚಿತ್ರಗಳನ್ನು ಗ್ರಾಮದ ಎಂಟ್ರೆನ್ಸ್ನಲ್ಲಿ, ಅಂದರೆ ಗ್ರಾಮದ ಮುಂಭಾಗದಲ್ಲಿ ಗ್ರಾಮಕ್ಕೆ ಹೋಗುವಂತಹ ಮುಂದ್ಗಡೆ ದೇವಮೂಲೆಯಲ್ಲಿ ಎಲ್ಲ ಸಮುದಾಯದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಇರ್ಬೋದು, ಕೆಂಪೇಗೌಡರ ಪುತ್ಥಳಿ ಇರ್ಬೋದು, ಅಥವಾ ವಾಲ್ಮೀಕಿ ಪುತ್ಥಳಿ ಇರ್ಬೋದು, ಎಲ್ಲ ಇದೇ ಜಾಗದಲ್ಲಿ ಮಾಡಿ ಗ್ರಾಮದಲ್ಲಿ ಒಳ್ಳೆ ಶಾಂತಿ ಸುವ್ಯವಸ್ಥೆಯಿಂದ ನಾವು ಬದುಕೋಣ ಅಂತೇಳಿ ಗ್ರಾಮದವರೇ ಮಾತಾಡಿಕೊಂಡು ಇದು ಇಡೀ ಜಿಲ್ಲೆಗೆ, ರಾಜ್ಯಕ್ಕೆ ಮಾದರಿ ಗ್ರಾಮವಾಗಿ ಅಮನಲ್ಲೂರು ಗ್ರಾಮ ಪಂಚಾಯತಿ ಕೇಂದ್ರ ಇದು ಹೊರಹೊಮ್ಮಿದೆ. ಇದು ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ಈ ಗ್ರಾಮದವರನ್ನೆಲ್ಲ ನಾನು ಹೃದಯಪೂರ್ವಕವಾಗಿ ಈ ರೀತಿ ಒಗ್ಗಟ್ಟಾಗಿ ಮಾಡ್ತಾ ಇರೋದ್ರಿಂದ ನಾವು ಅವರನ್ನು ಸ್ವಲ್ಪ ಅಭಿನಂದಿಸ್ತಾ ಇದ್ದೀನಿ. ಬಂಧುಗಳೇ, ಏನು ಈ ಕರಪತ್ರದಲ್ಲಿ ಮುದ್ರಣಗೊಂಡಿದೆ, ಇದೇ ರೀತಿ ಅಂಬೇಡ್ಕರ್ ಅವರ ಪುತ್ಥಳಿ ಗ್ರಾಮದಲ್ಲಿ ನಿರ್ಮಾಣ ಆಗುತ್ತೆ. ಏನು ನಮ್ಮ ಆಶಯ ಏನಿತ್ತಂದ್ರೆ ಅಂಬೇಡ್ಕರ್ ಕೇವಲ ಒಲೆಮಾದಿಗರ ಅಂಬೇಡ್ಕರ್ ಆಗಬಾರ್ದು, ಎಲ್ಲ ಸಮುದಾಯಗಳ ಎಲ್ಲರ ಅಂಬೇಡ್ಕರ್ ಆಗ್ಬೇಕನ್ನೋದೇ ನಮ್ಮ ಧ್ಯೇಯ. ಆ ಧ್ಯೇಯಕ್ಕೆ ಅಮನಲ್ಲೂರು ಗ್ರಾಮಸ್ಥರ ಎಲ್ಲ ಸಮುದಾಯಗಳು ಒಗ್ಗೂಡಿ ಕೈ ಜೋಡಿಸಿದ್ದಾರೆ. ಅವರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಇವತ್ತು ಅಂಬೇಡ್ಕರ್ ಪುತ್ಥಳಿನ ಇಲ್ಲಿ ನಿರ್ಮಾಣ ಮಾಡಲಿಕ್ಕೆ ಕೋಲಾರ ವಿಧಾನಸಭಾ ಸದಸ್ಯರು ಆದಂತಹ ಕೊತ್ತೂರು ಮಂಜಣ್ಣವರು, ಅದೇ ರೀತಿ ವಿಧಾನ ಪರಿಷತ್ ಸದಸ್ಯರಾದಂತಹ ಅನಿಲ್ ಕುಮಾರ್ ಅಣ್ಣವರು ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ಅವರ ತುರ್ತು ಕಾರ್ಯನಿಮಿತ್ತಗಳ ಸಮಯ ಇದರಿಂದ ಅವರು ಬರಲಿಕ್ಕೆ ಆಗಲಿಲ್ಲ. ಈ ಪುತ್ಥಳಿಗೆ ಅವರು ಕೂಡ ಸಹಾಯಧನವನ್ನು ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ನಾನು ಎಲ್ಲರ ಪರವಾಗಿ ನಾನು ಧನ್ಯವಾದ. ಏನು ಈ ಶಾಸಕರ ಅನುದಾನ ಜೊತೆ ಏನು ಗ್ರಾಮದ ಎಲ್ಲಾ ಮುಖಂಡಗಳಿದ್ದಾರೆ, ಏನು ವೆಂಕಟಣ್ಣ ಇರ್ಬೋದು, ನಾಗೇಶ್ ಇರ್ಬೋದು, ಭೈರಪ್ಪ ಅವರು ಇರ್ಬೋದು, ಪ್ರಸನ್ನ ಇರ್ಬೋದು, ಇನ್ನು ಹಲವಾರು ಎಲ್ಲಾ ಸಮುದಾಯದ ಮುಖಂಡಗಳು ಏನು ಇಲ್ಲಿ ಸೇರಿದಾರೋ ಎಲ್ಲಾ ಸಮುದಾಯಗಳು ಕೂಡ ಅವರವ್ರ ಕೈಲಾದ ಮಾತ್ರ ಇಲ್ಲಿ ಅವರ ಸಹಾಯ ಮಾಡಿ ಎಲ್ಲಾ ರೀತಿ ಕೈ ಜೋಡಿಸಿ ಇಲ್ಲಿ ಈ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಮಾಡಬೇಕಂತ ಅವರೆಲ್ಲ ಕೈ ಜೋಡಿಸಿದ್ದಾರೆ. ಅವರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಏನು ಜೊತೆಗೆ ಏನು ಉದ್ಘಾಟನಾ ಮಂಟಪ, ಪ್ರತಿಮೆ ಮತ್ತು ಉದ್ಘಾಟನಾ ಮಂಟಪ ಇದೆ. ಸುಸಜ್ಜಿತ ವಾಕಿಂಗ್ ಪಾರ್ಕ್ ಸುತ್ತು ಏನು 4-5 ಅಡಿನ ಪಾರ್ಕ್ ಮಾಡ್ತಾರೆ. ಅದೇ ರೀತಿ ಹಸಿರು ಉಲ್ಲಾಸಿನ ಕೇಂದ್ರ ಲಾನ್ ಮಾಡ್ತಾರೆ. ಸಾರ್ವಜನಿಕರಿಗೆ ಕುಳಿತುಕೊಳ್ಳಲು ಬೆಂಚುಗಳು ಕೂಡ ಇಲ್ಲಿ ಹಾಕಂತ ವ್ಯವಸ್ಥೆ ಇದೆ. ಅದೇ ರೀತಿ ಸುಸಜ್ಜಿತ ಬೆಳಕು ಮತ್ತು ಸುಂದರ ಒಂದು ವಿನ್ಯಾಸ ಲೈಟಿಂಗ್ಸ್ ಎಲ್ಲ ಮಾಡುವಂತ ಇದಿದೆ. ಸಾಮಾಜಿಕ ಶೈಕ್ಷಣಿಕ ಕಾರ್ಯಕ್ರಮಗಳಿಗೆ ಸೂಕ್ತ ಸಾರ್ವಜನಿಕ ಸ್ಥಳವಾಗಿ ಇದು ನಿರ್ಮಾಣಗೊಳ್ಳಲಿದೆ.